वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। सुधा जलधे महितोपनिषत् कथितार्थनिधे हृदये कलये विमलं चरणं भव शङ्कर देशिकमे शरणम् करुणावरुणालय पालय मां भवसागर दुःखविदून हृदम् रचयाखिल दर्शन तत्त्वविदं भव शङ्कर देशिकमे शरणम् भवता जनता सुहिता भविता निजबोध विचारण चारुमते कलयेश्वर जीव विवेकविदं भव शङ्कर देशिकमे शरणम् भवयेव भवानिति मे नितरां समजायत चेतसि कौतुकिता मम वारय मोहमहाजलधिं भव शङ्कर देशिकमे शरणम्
ಸರಿ ಸರಿ. ರೈತರು ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ರು, ಅವರೆಲ್ಲ ಬಂದಿದ್ರೇನು? ಸರಿ ಸರಿ. ಏನಪ್ಪ ಅದು ಗಲಾಟೆ? ಹಾ, ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾ, ನಮಸ್ಕಾರ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ಕಾರ ನಮಸ್ಕಾರ. ನಾವು ರೈತರುಗಳೆಲ್ಲ ಒಟ್ಟಾಗಿ ನಿಮ್ಮ ನೋಡೋಣ ಅಂತ ಬಂದು. ಏನು ವಿಷಯ ಹೇಳಿ? ವಿಷಯ ನಾವೇನು ಹೇಳ್ಬೇಕಾ? ನಿಮಗೆ ಗೊತ್ತಲ್ಲ ನಮ್ಮ ಸಮಸ್ಯೆಗಳೇನು ಅಂತೇಳಿ. ಈಗ ನಮ್ಮೊಂದು ಕೊಳೆ ರೋಗದೊಂದು ಅರ್ಜಿ ಕೊಟ್ಟಿತ್ತು, ಎಲ್ಲರೂ ಸೇರಿ ಎಲ್ಲರಿಗೂ ಕೊಟ್ಟಿತ್ತು. ಈಗ ಅದೆಂತ ಅರ್ಧಪರ್ಧ ಆಗ್ಯದಪ್ಪ, ಎಂತ ಸುದ್ದಿನೇ ಇಲ್ಲ, ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಕೊಟ್ಟಿದೆಯಲ್ಲ, ಕೊಳೆ ರೋಗದವರಿಗೆ ಎಲ್ರಿಗೂ ಪರಿಹಾರ ಕೊಟ್ಟಾಗಿದೆ ಅಲ್ಲ, ಯಾರಿಗೂ ಬಾಕಿ ಇದ್ದಂಗಿಲ್ಲಲ್ಲ. ಇಲ್ಲ, ಕೆಲವರಿಗೆ ಬಂದದೆ, ಅವ್ರಿಗೆ ಕೇಳಿ, ಅವ್ರಿಗೆ ಬಂದೇ ಇಲ್ಲ. ಎಲ್ರಿಗೂ ಕೊಟ್ಟಿದ್ದೀವಿ, ಯಾರನ್ನ ಬೇಕಾದ್ರೆ ಕೇಳಿ, ನೀವು ಕೊಟ್ಟಾಗಿದೆ. ನಾವು ಇಲ್ಲಿ ಕೇಳಿ ಸ್ವಾಮಿ, 6 ತಿಂಗಳ ಹಿಂದೆ ನಾನು ಅರ್ಜಿ ಕೊಟ್ಟಿದ್ದೆ. ಮಳೆ ಜೋರಾಗಿ ಬೆಳೆ ಮೇಲೆ ಮಣ್ಣು ಕುಸಿತಿತ್ತು. ಈಗ ನೋಡಿದ್ರೆ ಹಳ್ಳು ಬಂದು ಅಕ್ಕಿ ಗಿಡ ಎಲ್ಲ ಕೊಚ್ಕೊಂಡು ಹೋಗ್ಯಾವೆ. 2 ಎಕರೆ ಒಂದು ಎಕರೆ ಪೂರ್ತಿ ಕೊಚ್ಕೊಂಡು ಹೋಗಿದೆ. ನೆರೆ ಪರಿಹಾರ ಅಂತ ಬಿಟ್ಟು ನಾನು 6 ತಿಂಗಳ ಹಿಂದಿನ ಅರ್ಜಿ ಕೊಟ್ಟಿದ್ದೆ. ನೀವು 2 ತಿಂಗಳು ಬಿಟ್ಕೊಂಡು ಸಿಗ್ತದೆ ಅಂತ ಹೇಳಿದ್ರಿ. 6 ತಿಂಗಳು ಆಯ್ತು. ಏನು ಹೆಸರು? ಏನು ಹೆಸರು? ರಂಗಣ್ಣ ಅಂತ ಸ್ವಾಮಿ. ನೋಡಿ, ನಿಮ್ಮ ಅರ್ಜಿ ಈಗಾಗಲೇ ನಾವು ಪರಿಶೀಲನೆ ಮಾಡಿಯಾಗಿದೆ. ನಿಮಗೆ ಚೆಕ್ ಅನ್ನು ಸಹ ನಾವು ರೆಡಿ ಮಾಡಿದ್ದೇವೆ. ಅದನ್ನು ನಿಮ್ಮ ಮನೆಗೆ ಕಳಿಸ್ತೀವಿ. ನೀವು ಪದೇ ಪದೇ ಕೇಳಿ, ನಾನು ಹೇಳೋದು ಕೇಳಿ ಸ್ವಲ್ಪ. ನೀವು ಪದೇ ಪದೇ ಇಲ್ಲಿ ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ನಾವೇ ನಿಮ್ಗೆ ಎಲ್ಲ ಮನೆಗೆ ಕಳಿಸ್ಕೊಡ್ತೀವಿ ಪರಿಹಾರ. 6 ತಿಂಗಳಿಂದ ಹೇಳಿದ್ರಿ. ಈಗ ಏನಾಗಿದೆ ಅಂದ್ರೆ, ನೀವು ಯಾವಾಗ್ಲೂ ಮನೆಗೆ ಕಳ್ಸ್ಕೊಡ್ತೀವಿ ಅಂದ್ರೆ ಪೋಸ್ಟ್ ಮ್ಯಾನ್ ನಮ್ಗೆ ಒಂದ್ಸರಿ ನೆಟ್ಟಿಗೆ ಚೆಕ್ ತಂದು ಕೊಟ್ಟಿಲ್ಲ. ನಾವೇಂತ ಮಾಡ್ಬೇಕಂದ್ರೆ? ನೋಡಿ, ಯಾರ್ದು ಇದುವರೆಗೆ ನಮ್ಗೆ ಯಾವ ರೀತಿ ಕಂಪ್ಲೇಂಟೇ ಬಂದಿಲ್ಲಲ್ಲ. ಸರಿ, ಹಂಗಾರೆ ಗ್ಯಾರಂಟಿ ಚೆಕ್ ಕಳ್ಸ್ಕೊಡ್ತೀರಲ್ಲ? ಖಂಡಿತ ಅಲ್ಲ, ಮತ್ತೆ ಹೇಳಿ ಇತ್ತಲ್ಲ. ನಾನು ಮೊನ್ನೆ ಆದಿಲ್ ಸಾಹೇಬ್ರ ಹತ್ರ ಕೇಳಿದೆ. ನೀನು ನಾ ತಹಸೀಲ್ದಾರ್ ಫೋನ್ ಮಾಡ್ತೀನಿ, ನೀನು ಹೋಗಿ ಕೇಳು. ಆದಿಲ್ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ತಿದ್ರಲ್ಲ ಹಿಂಗಾಗಿದೆ ಅಂತ ಹೇಳ್ತೀನಿ. ಅವ್ರು ನೋಡಿದ್ರೆ ಆದಿಲ್ ಸಾಹೇಬ್ರ ಸುದ್ದಿನೂ ಇಲ್ಲ, ಈ ಕಡೆ ತಹಸೀಲ್ದಾರ್ ಸುದ್ದಿನೂ ಇಲ್ಲ. ಅದಕ್ಕೆ ಮತ್ತೆ ಈಗ ನಿಮ್ ಜೊತೆ ಒಟ್ಟಾಗಿ ಹೋಗೋಣ ಕೇಳ ಅಂತ ಬಂದಿದ್ದಾನೆ. ಅಲ್ಲ, ಮತ್ತೆ ನೀವು ಹೇಳ್ರ ಮರ, ನಿಮ್ಗೆ ಏನ್ ಸಮಸ್ಯೆ ಹೇಳ್ರ? ನಮ್ದು ಗದ್ದೆ ಮಳೆ ಬಂದು ಎಲ್ಲ ಹೋಗೈತ್ ಕಣ್ರಿ, ಒಂದು ಬೆಳೆ ಇಲ್ಲ. 6 ತಿಂಗಳು ಆಯ್ತು ಸ್ವಾಮಿ, ಪರಿಹಾರ ಇನ್ನೂ ಬಂದಿಲ್ಲ. ನೋಡಪ್ಪ, ನೀವು ಅರ್ಜಿ ಕೊಟ್ಟಿದ್ದೀರಿ ತಾನೆ? ಆಯ್ತು, ನಾವು ವಿಲೇಜ್ ಅಕೌಂಟೆಂಟ್ ಅನ್ನು ಕಳಿಸ್ತೀವಿ. ಅವರು ಅಲ್ಲಿ ಬಂದು ಅದನ್ನು ಪರಿಶೀಲನೆ ಮಾಡಿ ನಮಗೆ ವರದಿ ಕೊಡ್ತಾರೆ. ಆಮೇಲೆ ನಿಮ್ಮ ಅರ್ಜಿಯನ್ನು ನಾವು ಡೆಲಿವರಿ ಮಾಡ್ತೀವಿ. 6 ತಿಂಗಳ ಇಲ್ಲ, ಆಯ್ತು ಪರಿಹಾರನೂ ಬಂದಿಲ್ಲ ಸ್ವಾಮಿ. ಏನ್ ಮಾಡಕ್ಕಾಗುತ್ತೆ ಹೇಳಿ? ತುಂಬಾ ಅರ್ಜಿ ಇರ್ತವೆ. ಬರೀ ಇದೇ ಆಗಿದೆ ಈಗ ನಮ್ಗೆ. ಎಲ್ಲ ಕಡೆನೂ ಇದೇ ಪರಿಹಾರ, ಅದು ಇದು ಅಂತ ಹೇಳಿ ಈ ದಿವಸ ಇದೇ ಕೆಲಸ ಆಗಿದೆ ನಮ್ಗೆ. ಆಗ್ಲಿ, ಖಂಡಿತ ಕೊಡ್ತೇವೆ. ಆಯ್ತಾಯ್ತು. ಕೇಳ, ನೀ ಹೇಳ ನಿಮ್ಗೆ ಹೇಳ, ನಿಮ್ದೆಲ್ಲ ಸಮಸ್ಯೆ ಪೂರ ಹೇಳ್ತೀವಿ. ನಮಸ್ಕಾರ ಸ್ವಾಮಿ. ನಾವು ಇಲ್ಲಿ ಕೇರಳ ಅಂತ ಬಂದಿದ್ದು, ಇಲ್ಲಿ ಬಂದದಲ್ಲ ಸ್ವಾಮಿ, ನಮಗೆ ಎಂತೂ ಇಲ್ಲ ಇಲ್ಲಿ. ನಮ್ಗೆಲ್ಲ ಸುಟ್ಟೋದಿಲ್ಲಲ್ಲ ಸ್ವಾಮಿ. ಸ್ವಾಮಿ, ನಾವು ನೋಡಿ, ನಾವು ಅಲ್ಲಿ ಕೇರಳದಿಂದ ಇಲ್ಲಿ ಬಂದದ್ದು. ಇಲ್ಲಿ ಬರೀ ನಾವೇನೋ ದುಡ್ಡು ತಿನ್ನೋಣ, ಏನೋ ಹೊಟ್ಟೆಗೇನೋ ಹಾಕೋಣ ಅಂತಿಲ್ಲ. ನಮ್ದು ಇದೆಲ್ಲ ಹೋಯ್ದಲ್ಲ ಸ್ವಾಮಿ, ಒಂದು ಇಲ್ಲ ಇಲ್ಲಿ. ಕನ್ನಡ ಸರಿ ಮಾತಾಡಕ್ ಬರೋದಿಲ್ಲ? ನಂಗೆಲ್ಲ ಬರ್ತದೆ ಸ್ವಾಮಿ, ಎಲ್ಲ ಬರ್ತುಂಡು. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ಇಲ್ಲಿ ಒಂದು 20 ವರ್ಷ ಆಯ್ತು ಸ್ವಾಮಿ. ಮತ್ತೆ ಇನ್ನು ಕನ್ನಡ ಕಲ್ತಿಲ್ಲ? ಕನ್ನಡ ಬೇಡ ಸರ್, ನಮ್ಗೆ ವೈದ್ಯ ತಿನ್ನಬೋರೆ. ಅಲ್ಲಪ್ಪ, ಇದು ಇಷ್ಟು ಸಮಯ ಇದೆಯಾ, ಇನ್ನು ಕನ್ನಡ ಬರಲ್ಲ ಸರಿಯಾಗಿ ನಿನಗೆ? ಬೇಡ ಸ್ವಾಮಿ, ನಾವು ಹೊಟ್ಟೆಗೆ ತಿಂದು ನಾವು ಇಲ್ಲೆಲ್ಲ ದುಡಿದಲ್ಲ, ಅದು ಇದು ಬೋರ ನಮಗ್. ಹಾ, ಸರಿ ಏನ್ ಸ್ವಾಮಿ ನೋಡಿ, ನಾವು ಅಲ್ಲಿ ಪೊನ್ನು ಗುರುವಾರಪ್ಪ ಸ್ವಾಮಿನ ಕಂಡದ ಸ್ವಾಮಿ. ഞമ്മൾ അവിടെ നാട്ടിൽ ಇಲ್ಲಿ ಒಂದು ഒരു റബ്ബർ നട്ട സ്വാമി, ಅದು പോയി. പിന്നെ കപ്പക്കിഴങ്ങില്ല സ്വാമി. ನೆಟ್ಟಿಗೆ ಹೇಳ ಮರ, ಅಪ್ಪ ಅಲ್ಲ ಕಪ್ಪ. ಹಾ, ಕಪ್ಪ ಗೆಣಸು, ಮರಗೆಣಸು ಅಂತ ಹೇಳು. ಅಪ್ಪ ಅಂದ್ರೆ ಅವ್ರಿಗೆ ಸ್ವಾಮಿ ಗೆಣಸು ನಟ್ಟದು ಸ್ವಾಮಿ. ಗೆಣಸು ಹೋಯಿ, ಗೆಣಸು ಒಂದು ಇದೆ. ಪನ್ನಿ ಇಲ್ಲ ಸ್ವಾಮಿ, ಪನ್ನಿ
ಎಲ್ಲ ಕಣ ಮರ ಹಂದಿ. ಹಂದಿ ಅದು ತಿಂದು போயிரு ಸ್ವಾಮಿ. ಅದು போய் ಅದು ಕಳಿഞ്ഞ് ಅದು ಕೊಟ್ಟೆ. പിന്നെ ഗുരുവായൂരപ്പ ನೆನಚಿಟ್ಟು ಇವಳಿಗೆಲ್ಲ ಬಂದದ. ಅದು ಕಳಿഞ്ഞ് ಕಪ್ಪು ಇದೇನು ಸ್ವಾಮಿ ಎಂದು ನಮ್ಮ ನೇಂದ್ರ ವಾಳೆ ಇಲ್ಲೇ. ಅದೇ ನೇಂದ್ರ ಬಾಳೆ ಚಿಪ್ಸ್ ಮಾಡ್ತಾರಲ್ಲ ಅದಲ್ಲ. ಅದು ಚಿಪ್ಸ್ ചെയ്യുന്നത് ಸ್ವಾಮಿ. ಆ ಬಾಳೆ പോയി ಒಂದು ಗುರುವಾಯೂರಪ್ಪ ಎಲ್ಲ போய் ಒಂದು ಇಲ್ಲ ತಿನ್ನನ ವೈದ್ಯಕ್ಕೆ ಎಂದೂ ಇಲ್ಲ ಸ್ವಾಮಿ. ಈಗ ನಮ್ಮಲ್ಲಿ ಸಾಹೇಬ್ರೆಲ್ಲ ಸರಿ ಮಾಡ್ತಾರೆ. ಸಾಹೇಬ್ರು ಮಾಡೋದುಂಟು, ಎಲ್ಲ ಮಾಡೋದುಂಟು, ಎಲ್ಲ ಕೊಡುತ್ತುಂಟು ಸ್ವಾಮಿ. ನಮಗೆ ಎಂತ ವ್ಯವಸ್ಥೆ ಮಾಡಿ ಕೊಡ್ಬೇಕು ಸ್ವಾಮಿ. ಆಯ್ತಾಯ್ತು, ನೀವು ಅರ್ಜಿ ಕೊಟ್ಟು ಹೋಗಿ. ಅಲ್ಲ ಸ್ವಾಮಿ, ಅರ್ಜಿ ಕೊಟ್ಟು ಇಲ್ಲಿಗೆ ಆಯ್ತಲ್ಲ ಸ್ವಾಮಿ. ಇಲ್ಲಿಗೆ 3 ವರ್ಷದ ಮೇಲೆ ಆಗಿದೆ. ಇನ್ನು ಎಂದ ಉಂಟು ಇಲ್ಲಿ? ಎಂದೂ ಇಲ್ಲ ನಮ್ಮಲ್ಲಿ, ಎಂತದು ತಿನ್ನಕ್ಕೆ ಎಂತದು ಇಲ್ಲ. ಆಯ್ತು, ಇನ್ನೊಂದ್ಸಲ ನೀನು ಅರ್ಜಿ ಕೊಡು, ಪರಿಶೀಲನೆ ಮಾಡ್ತೀವಿ. ಹಂಗೆ ಕೊಟ್ಟು ಸಾಕಾಗಿದೆ ಸ್ವಾಮಿ. ಎಂದಾದ್ರೂ ಮಾಡಿ ಎನ್ನ ಪೊನ್ನು ಗುರುವಾಯೂರಪ್ಪನ ಪೋಲ ಸ್ವಾಮಿನ ಕಂಡದ. ಅಲ್ಲ, ನಾನು ಮತ್ತೆ ತಹಸೀಲ್ದಾರ್ ಹತ್ರ ಮಾತಾಡ್ತೀನಿ. ಸೀದಾ ನಿಂದ ಹೇಳ, ನಿಂದ ಎಂತ ಎಲ್ಲ ಹೋಗ್ಯದಂತಿದ್ದಲ್ಲ ಹೇಳ. ಸ್ವಾಮಿ ನಮಸ್ಕಾರ, ನನ್ನ ಹೆಸರು ಸಿದ್ಧ ಅಂತೇಳಿ, ಇಲ್ಲ ಹಳ್ಳಿಯಿಂದ ಬಂದೀನಿ. ಹೇಳಿ. ಅಲ್ಲ ಮೊನ್ನೆ ಅರ್ಜಿ ಕೊಟ್ಟಿದ್ದಾರ, ನೋಡಿಲ್ಲ ನೀವು? ನೀವೇನ್ ನೋಡ್ತೀರಾ? ಮೊನ್ನೆ ಕೊಟ್ಟಿದ್ದ. ಸರಿ ಹೇಳಿ, ಏನ್ ವಿಷಯ ಹೇಳಿ. ಅಲ್ಲ ಏನೋ ಒಂದು ಅರ್ಧ ಎಕರೆ ಹೊಟ್ಟೆಪಾಡಿಗೆ ಅಂತ ಗದ್ದೆ ಮಾಡ್ಕೊಂಡಿದ್ದೆ. ಅಲ್ಲ ಮಳೆ ಬಂದು ಪೂರ್ತಿ ತೊಳ್ಕೊಂಡಾಗವ. ಮತ್ತೆ ಒಂದೊಂದು ಭತ್ತ ಉಂಟು, ಸಸಿ ಉಂಟು. ಈ ಮುಂಡಗಣ್ಣು ಹಕ್ಕಿ ಇದಾವಲ್ಲ, ತನಿನೇ ಕಟ್ ಮಾಡಿ ಹೋಗ್ತೀನಿ ಹೋಗದ. ಈ ಹಾಳು ಮುಂಡಗಣ್ಣು ಹೇಳಿದಾವಲ್ಲ, ಪೂರ್ತಿ ಕೆರೆ ಪೂರ್ತಿ ಗದ್ದೆ ಪೂರ್ತಿ ಹಾಳು ಮಾಡಿಟ್ಟವೆ. ಅದ್ರ ಗದ್ದೆ ಇಲಿ ಬೇರೆ ಪೂರ್ತಿ ಪುಡಿ ಗದ್ದಿನ. ಏನ್ ಮಾಡಂಗಿಲ್ಲ ಸ್ವಾಮಿ, ಏನಾರ ಪರಿಹಾರ ಬೇಕು ನಂಗೆ ಈಗ. ಆಯ್ತಾಯ್ತು, ಅರ್ಜಿ ಕೊಟ್ಟು ಹೋಗಿ. ಅಲ್ಲ ಎಷ್ಟರ ಸ್ವಾಮಿ ಅರ್ಜಿ ಕೊಡೋದು? ಹೋದ ವರ್ಷದಿಂದ ಕೊಡ್ತಾನೆ ಇದ್ದೀನಿ ಅರ್ಜಿ. ಹೋದ ವರ್ಷ, ಈ ವರ್ಷದಕ್ಕೆ ಈ ವರ್ಷ ಅರ್ಜಿ ಕೊಡ್ಬೇಕು. ಅಂದ್ರೆ ಅವ್ನು ಎಂತ ಕೇಳೋದು, ಹೋದ ವರ್ಷದ್ದು ಪರಿಹಾರ ಈ ವರ್ಷ ಆದ್ರೂ ಬಂದಿಲ್ಲ. ಕೊಟ್ಟಿದೀವಲ್ಲ ನಾವು. ಎಲ್ಲಿ ಕೊಟ್ಟಿದ್ದು? 50,000 ರೂಪಾಯಿ ಕೇಳಿದ್ರೆ 2,000 ರೂಪಾಯಿ ಕೊಡ್ತೀರಿ. 1,00,000 ರೂಪಾಯಿ ಕೊಳೆ ಬಂದು ಹೋದ್ರೆ 10,000 ರೂಪಾಯಿನೂ ಕೊಡಲ್ಲ. ನೋಡಿ, ಅದಕ್ಕೆ ನಾವು ನಮ್ಮ ಸಮಸ್ಯೆನ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀವಿ ನಿಮ್ಮ ಹತ್ರ. ನೋಡಿ, ಸರ್ಕಾರದಿಂದ ಎಷ್ಟು ಬರುತ್ತೋ ಅಷ್ಟೇ ನಾವು ಕೊಡೋದು, ಜಾಸ್ತಿ ಏನು ಕೊಡಕ್ಕಾಗುತ್ತಾ ನಿಮ್ಗೆ? ಹೇಳಿ. ಅಲ್ಲ, ನೀವು ಸರ್ಕಾರಕ್ಕೆ ಸ್ವಲ್ಪ ಏನಾರು ಹೇಳ್ಬೇಕಪ್ಪ. ಬರ್ದು ಇಲ್ಲಿಂದ ನಾಳೆ ತನಕ ಬರ್ದು ಕಳಿಸ್ಬೋದು. ಸರಿ ಹೇಳಿ. ಏನಾದ್ರು ಮಾಡಿ ಪರಿಹಾರ ಬೇಕೇ ಬೇಕು ನಂಗೆ. ಆಯ್ತಾಯ್ತು. ಹೌದಾ, ನಿಂಗೆ ಹೇಳ. ಸ್ವಾಮಿ, ನನ್ನ ಹೆಸರು ಉದ್ದ ಅಂತೇಳಿ. ನಾನು ಬ್ಯಾಂಕ್ನಾಗೆಲ್ಲ ಸಾಲ ಮಾಡಿ ಸ್ವಾಮಿ, ಸಪೋಟ ಗಿಡ ಎಲ್ಲ ಇಟ್ಟಿದ್ದು ಸ್ವಾಮಿ. ಈ ಮಂಗಗಳೆಲ್ಲ ಬಂದು ಪೂರ ತಿನ್ಕೊಂಡೋಗ್ಯ. ಎಂತ ಮಾಡೋದು ಇದಕ್ಕೆ? ನೀವೇನಾದ್ರು ಪರಿಹಾರ ಕೊಡಿಸ್ಬೇಕು. ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದೀನಿ. ಸರಿ ಎಲ್ಲ ಹೋಗಿ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಕೊಟ್ಟಿರಾ? ಎಲ್ಲ ಕೊಡ್ಬೇಕಿತ್ತು ಕಣ. ಸಾಬ್ರೆ ಬೇಗ ಮುಗಿಸಿ, ಮೇಲ್ಪಲ್ ಗ್ರಾಮ ಸಭೆ ಇದೆ. ಆಯ್ತಾಯ್ತು. ಸರ್, ಈಗ ಮತ್ತೆ ಅದ್ ನಮ್ದು ಅಡಿಕೆ ಬೆಳೆಯೋದೇ ತಪ್ಪು. ಅಡಿಕೆ ಬೆಳೆದ್ರೆ ನಿಮ್ನೆಲ್ಲ ರೈತರನ್ನ ಪೂರ ಒಳಗಾಗ್ತೀವಿ ಅಂತದಾರಲ್ಲ, ಇದು ಕತೆ ಅಂತ ನಮ್ಗೆ ಗೊತ್ತಾಗ್ಲಲ್ಲ ಈಗ. ನೋಡಿ, ಅದ್ರ ಬಗ್ಗೆ ಏನು ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಸರ್ಕಾರ. ನೋಡೋಣ ಏನಾಗುತ್ತೆ, ಕಾದ್ ನೋಡೋಣ. ಇದುವರೆಗೆ ಯಾವುದೇ ಆದೇಶ ಬಂದಿಲ್ಲ. ಅಲ್ಲ, ನಿಮ್ಗೆ ಆದೇಶ ಬರೋದ? ಅಲ್ಲ, ನಾವು ಅಡಿಕೆ ಗಿಡ ಬೇಸಾಯ ಮಾಡೋದ, ನೀರ್ ಕಟ್ಟೋದ, ಬಿಡೋದ ಒಂದು ಅರ್ಥ ಆಗಲ್ಲ. ಅಡಿಕೆ ಗಿಡ ನೆಟ್ರಿ ಅಂದ್ರೆ ನಿಮ್ಗೆ ಒತ್ತು ಒಳಗಾಗ್ತೀವಿ ಅಂತ ಮೊನ್ನೆ ಕೇಳುದು. ಇದಕ್ಕೆ ಏನ್ ಕತೆ? ನಮ್ಮನ್ನ ಎಂತ ಮಾಡಕ್ ಮಾಡ್ಕಿಂದಾರೆ? ಇಲ್ಲ ಬಗ್ಗೆ ಈಗ ಸಚಿನ್ ಅವರೊಬ್ರು ಬಿಟ್ರೆ ನಮ್ ರೈತರ ಪರ ಮಾತಾಡೋರು ಒಬ್ರು ಇಲ್ಲ. ನಾವು ಇನ್ನೊಂದ್ಸರಿ ನೋಡಿ, ಮಿಗಾ ಸಚಿನ್ ಅವ್ರನ್ನ ಕರ್ಕೊ ಬಂದ್ಕೊಂಡ್ ಮತ್ತೆ ನಾವು ತಾಲೂಕ್ ಆಫೀಸ್ ಮುಂದೆ ನಾವೆಲ್ಲ ರೈತ ಸಂಘ ಪೂರ ಸಂಖ್ಯೆ ಸ್ಟ್ರೈಕ್ ಮಾಡಿದ್ವಿ. ನಾವು ದೊಡ್ಡ ಮಟ್ಟದ ಧರಣಿ ಮಾಡ್ತೀವಿ. ನಮಗೆ ನೋಡಿ, ನಾವು ಯಾರಿಗೂ ನಾವು ರೈತರುಗಳು ತೊಂದರೆ ಮಾಡಕ್ ಹೋಗೋರಲ್ಲ. ನಮಗೂ ಯಾರು ತೊಂದರೆ ಮಾಡ. ಅಲ್ಲ, ನಾವು ಅಡಿಕೆ ಬೆಳೆದ್ರೆ ತಪ್ಪು ಅಂದ್ರೆ ಎಂತ ನೀವೊಂಚೂರು ಹೇಳಕ್ಕಾಗಲ್ಲ. ನೀವು ಜಡ್ಜಿಗೆ ಹೇಳ್ಬೇಕಪ್ಪ, ಅಡಿಕೆ ಬೆಳೆದ್ರೆ ತಪ್ಪಿಲ್ಲ ಅಂತ ಹೇಳ್ತಿದ್ದು. ಸರಿ ನೋಡೋಣ, ಹೇಳೋಣ. ನಿಮ್ಮ ಅರ್ಜಿ ಗೊತ್ತಾ? ಏನು ತಹಸೀಲ್ದಾರು ನಮ್ಗೆ ಪಾಣಿ ಕೊಟ್ರಲ್ಲ, ನಂದು ಅಡಿಕೆ ಇರೋದು ಮಾರ. ಅಡಿಕೆಲಿ 4 ಇದು ಕಾಪಿ ಕುಡಿಯೋಣ ಅಂತ ಬಿಟ್ಟು 4 ಕಾಪಿ ಗಿಡ ಹಾಕಿದೆ. ಅದು ಕಾಪಿ ಅಂತ ಬಿಟ್ಟು ಇದನ್ನು ತೋರಿಸ್ಬಿಟ್ಟಾರೆ. ಈ ಮೊನ್ನೆ ನಮ್ಮ ತುಪ್ಪೂರ್ ಮಂಜಾತನಿಗೆ ಇದಕ್ಕೆ ಪಂಪ್ಸೆಟ್ಟಿಗೆ ಬರಿ ಅಂತ ಹೇಳಿದ್ರೆ ನಂದು ಪಾಣಿ ತಗೊಂಡು ಕೊಟ್ಟ. ಅಲ್ಲೇನಾಯ್ತು ಅಂದ್ರೆ ಅವ್ರು ಕಾಪಿ ಅಂತ ಬರ್ದು ಈಗ ಮತ್ತೆ ನೋಟಿಸ್ ಕಳ್ಸಾರೆ. ಏನು ಅದಕ್ಕೆ ದುಡ್ಡು ಕಟ್ಟಿ, ಮೀಟ್ರಿಗೆ ದುಡ್ಡು ಕಟ್ಟಿ ಅಂತ. ಅದೊಂದು ಮಾತ್ರ ಸರಿ ಅಲ್ಲ ಸಾ. ಈಗ ನಾವು ತಹಸೀಲ್ದಾರ್ ಹತ್ರ ಒಂದೇ ಕೇಳೋದು, ಅಡಿಕೆ ತೋಟದ ಮಧ್ಯೆ 4 ಕಾಪಿ ಗಿಡ ನಡ್ಕೊಂಡು ನೀವು ಕಾಪಿ ಅಂತ ತೋರಿಸಿ ದುಡ್ಡು ಕಟ್ಬೇಕು ಅಂದ್ರೆ ಇದು ನನ್ನ ಅಂದಾಜಿನ ಸರಿ ಅಲ್ಲ. ಮಾತ್ರ ನಾನು ರಾಜಪ್ಪನವ್ರ ಕೇಳಿದೆ, ಅವರು ನಿಮ್ಮ ಇವರು ಪಾಣಿ ಕೊಟ್ಟಿದೆ ಹಂಗೆ ಮಾರ್ರೆ, ನಾವ್ ಎಂತ ಮಾಡುದು ಗೌಡ್ರೆ ಕೂತ್ಕೊಳ್ಳಿ ಅಂತ ಬಿಟ್ಟು ಬಾರಿ ಸಮಾಧಾನದಲ್ಲಿ ಮಾತಾಡಿದ್ರು ಅವರು. ಅದು ನನ್ ಬಿಡ್ಲಿಲ್ಲ. ಮತ್ತೆ ಒಳಗಿದ್ದಾರೆ ದೊಡ್ಡ ಸಾಹೇಬ್ರು, ಅವ್ರ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಗೌಡ್ರೆ ನಾವು 5 ವರ್ಷದ್ದು ಹಿಂದಿಂದಿದ್ದು
ಈ ಮೊದಲಿನ ಸರ್ಕಾರಕ್ಕಿಂತ ಮೊದಲು ನೀವು ಇದು ಅರ್ಜಿ ಕೊಟ್ಟಿದ್ದು ಅದು ಆಗಂಗಿಲ್ಲ 3,500 ರೂಪಾಯಿ ಕಟ್ಟಿ ಅಂತೇಳಿ ನಮ್ಮ ಮನೆ ಹತ್ರ ಹೋಗಿ ಕೇಳಿದ್ರೆ ಅವನೆಂತ ಹೇಳಿ ಗೊತ್ತಿಲ್ಲ 4,000 ರೂಪಾಯಿ ಕೊಡಿ ಅಂತೇಳಿ ಈಗ ಅವ್ರಿಗೆ ಗೊತ್ತಾಯ್ತು ಅವನು ಶಿಫ್ಟ್ ಕಾರ್ ತಗೊಂಡನಲ್ಲ ಅದು ಕಾರಲ್ಲಿ ಹೋಗಿ ಅವ ಚಿಕ್ಕೂರು ಹೋಗಿ ತರಬೇಕಲ್ಲ ಬೇಕು ಅದಕ್ಕೆ ಅಷ್ಟು ಕೇಳೋಣ ಅಂತ ಹೆಂಗೆ ನಮ್ಮ ಹುಡುಗಲ್ಲ ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ. ಒಂದು 5,000 ಇಲ್ಲಿ ನಮ್ಗೆ ಪರಿಹಾರ ಅಂತ ಒಂದು 50ರಲ್ಲಿ 5,000 ಬಂದ್ರೆ ಅವನಿಗೆ ಕೊಡೋದಂತ ಮಾಡಿ ಮಾತಾಡೋಣ ಸರ್. ನೀವು ಅದಕ್ಕೊಂದು ಏನಾರು ಮಾಡಿ ನಾವು ತೋಟಕ್ಕೆ ನೀರು ಹೊಡೆಯಕ್ಕೋ ನೀರು ಕಡ್ದು ದುಡ್ಡು ಕಡ್ದಿದ್ದಂಗೆ ಮಾಡ್ಕೊಡ್ಬೇಕು. ಆಯ್ತಾಯ್ತು, ನೀವು ಅರ್ಜಿ ಕೊಡಿ ಸಂಬಂಧ ಇಲ್ಲಿ ಕೇಳಿ ನಾವು ಮಾತ್ರ ಇದ್ರ ಬಗ್ಗೆ ಬಿಡೋಲ್ಲ. ಆಯ್ತಾಯ್ತು ಆಯ್ತು. ಹೊಸ ಒಟ್ಟು ಸಭೆ ನಮ್ದೀಗ ಫಸ್ಟ್ ಗೊತ್ತು ಸಾಹೇಬ್ ಒಳ್ಳೆಯವರು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಾವು ಏನೊಂದು ಅರ್ಧ ಎಕರೆ ಒಂದು ಮನೆ ಕಟ್ಕೊಂಡು 4 ಕಾಫಿ ಗಿಡ ನಟ್ಕೊಂಡ್ವಿ. ಅದು ಫಾರೆಸ್ಟ್ ಆಗ 1.5 ಬಿಡಿಸ್ತೀವಿ ಅಂತ ನಾವು ಎಲ್ಲಿಗೆ ಹೋಗ್ಬೇಕು? ಸ್ವಾಮಿ ನಮಗೆಲ್ಲ ಕೊಟ್ಟಿಲ್ಲ ಅಂದ್ರೆ ಉಂಟಲ್ಲ, ಕೊಟ್ಟಿಲ್ಲ ನಾವು ಸುಬ್ರಹ್ಮಣ್ಯ ಕೋರ್ಟಿಗೆ ಹೋಗ್ತೀವಿ ಇವತ್ತು. ಸುಬ್ರಹ್ಮಣ್ಯ ಕೋರ್ಟ್ ಅಲ್ಲ ಮರ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ನಮ್ಗೆ ಹೋಗುತ್ತುಂಟು. ಸುಬ್ರಹ್ಮಣ್ಯ ಕೋರ್ಟಿಗೆ ನಾವು ಇವತ್ತು ಹೋಗ್ತೀವಿ ಸ್ವಾಮಿ. ಸುಬ್ರಹ್ಮಣ್ಯ ಅಲ್ಲ ಸುಪ್ರೀಂ ಸುಪ್ರೀಂ ಕೋರ್ಟ್ ಸ್ವಾಮಿ. ನೋಡಪ್ಪ, ಮೊನ್ನೆ ಫಾರೆಸ್ಟ್ನವರು ಒತ್ತುವರಿ ಕುಳ್ಳ ಅಂತ ಬಂದವರು ಅಡಿಕೆ ಗಿಡ ಎಲ್ಲ ಕಡ್ದು ಹಾಕೋದ ಮಾರ ಬಟ್ಟೆ ಅಡಿಕೆ ಗಿಡ ಎಲ್ಲ ಕಡ್ದು ಹಾಕ್ಯಾರ. ಸರ್ ಈಗ ನಾವು ಕಾಡು ಉಳಿಸಿ ಅನ್ನೋರೆ ಕಾಡು ಕಡ್ದ್ರೆ ಹೆಂಗ್ ಮಾರ? ನಮ್ದೀಗ ಒಂದು ಸಮಸ್ಯೆ ಏನಂತಂದ್ರೆ ನಾವು ಏನೊಂದು ಅರ್ಧ ಎಕರೆ 1 ಎಕರೆ 2 ಎಕರೆ 5 ಎಕರೆ ಹೆಚ್ಚು ಅಂದ್ರೆ ಒಂದ್ ಸ್ವಲ್ಪ ಕಾಫಿ ಗಿಡ ಹಾಕಿ ಏನೋ ಒಂದು ಮನೆ ಕಟ್ಕಿದ್ದದಿಲ್ಲ. ಇದನ್ನ ಫಾರೆಸ್ಟ್ನವ್ರು ಬಂದ್ಕೊಂಡು ಮೊನ್ನೆ ರೇಂಜರ್ ಬಂದ್ಕೊಂಡು ಇಲ್ಲ ನೀವು ಇದನ್ನ ಬಿಡಲೇಬೇಕು, ಇದು ಫಾರೆಸ್ಟಿಗೆ ಸೇರಿದೆ ಅಂತ ಹೇಳ್ತಿದ್ದಾರೆ. ನಾವು ಬಿಟ್ರೆ ಎಲ್ಲಿಗೆ ಹೋಗೋದು ಅಂತ ನೀವೇ ಅಲ್ಲ, ಫಾರೆಸ್ಟ್ಗೆ ಮೊದಲೇ ಸೇರಿತ್ತದು ನೀವು ಕಟ್ಟೋಕ್ಕಿಂತ ಮೊದಲೇ. ಅದ್ ನೀವು ಅವಾಗ ಕಟ್ಟೋದಿಗೆ ಅಂತ ಮಾಡ್ತಿದ್ರು. ಅವಾಗ ಗಾಡಿಗಳಿಗೆ ಹೇಳಕ್ಕಾಗಬೇಡಿ, ಇಲ್ಲಿ ಗಿಡ ಹಾಕ್ಬೇಡಿ, ನಮ್ ಜಾಗ ಅಂತ ಹೇಳಿ ನಾವು ಗಿಡ ಹಾಕಕ್ ಹೋಗ್ತಿದ್ವಿ ಅಲ್ಲೇ. ಅಲ್ಲ 20 ವರ್ಷ ಆತಲ್ಲ 20 ವರ್ಷದಿಂದ ಗಿಡ ಹಾಕಿದ್ವಿ. ಈಗ ಬಿಟ್ಟೋಗಿ ಅಂದ್ರೆ ನಾವು ಎಲ್ಲಿಗೆ ಹೋಗೋದಿಲ್ಲ, ರೋಡಿಗೆ ಬರೋದಾ? ನೀವು ಅವಾಗ ದಬಾಯಿಸ್ಕೊಂಡು ಹಾಕ್ಬಿಟ್ರಿ ಗಿಡ. ದಬಾಯಿಸ್ಕೊಂಡಿಲ್ಲ, ಗಾಡ್ರು ಬಂದ್ರು ಎಂತ ಮಾಡ್ತಾ ಇದೀರಿ ಅದು ಗಿಡ ಹಾಕ್ತೇನೆ. ಹೌದಾ ಗೌಡ್ರೆ, ಹಂಗಾರೆ ನಮ್ ಕಡೆ ಅಂತ ನೋಡ್ಕೊಂಡ್ರೆ ನಾವು ಮತ್ತೆ ನಿಮ್ಮನ್ನ ಗಿಡ ಹಾಕಕ್ ಬಿಡ್ತೀವಿ. ನಮ್ ಗಿಡ ನಡ್ಬೇಕಿತ್ತು, ಗಾಡಿ ಫಾರೆಸ್ಟಿಗೆ ಕೂರ್ಸ್ಕೊಂಡ್ ಮಾತಾಡಿ ಮಣ್ಣು ಒಳಗೆಲ್ಲ ಕೂರ್ಸ್ಕೊಂಡು ಅವ್ರಿಗೆ ಏನೇನು ವ್ಯವಸ್ಥೆ ಮಾಡ್ಬೇಕೆಲ್ಲ ಮಾಡುದು. ಆಮೇಲೆ ಈ ಗಾಡ್ರು ಗಿಡ ಹಾಕಕ್ ಬಿಟ್ರಿ. ಈಗ ಬಂದ್ಕೊಂಡು ನಾವು ಕೇಳ್ತೀವಿ ನಾವ್ ಎಲ್ಲಿಗೆ ಹೋಗ್ತೇವೆ? ಈಗ ನಾವ್ ಎಲ್ಲಿಗೆ ಹೋಗೋದು? ನಮ್ಗೆ ಒಟ್ನಲ್ಲಿ ನೋಡಿ ನಾವು ರೈತರುಗಳೆಲ್ಲ ನೋಡಿ ಇಷ್ಟೋ ಜನ ಬಂದು ಕೂಡ ರೈತರುಗಳೇ. ನಮಗೆ ಏನಾರ ಮಾಡಿ ನೀವು ಇದ್ದದಷ್ಟು ಉಳಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ ತಹಸೀಲ್ದಾರ್ ಕಚೇರಿ ತಹಸೀಲ್ದಾರ್ ನಮ್ಮ ಕೈಯಲ್ಲಿ ಆದಷ್ಟು ಮಾಡ್ತೇವೆ. ಹುಟ್ಟೋಣ ತಹಸೀಲ್ದಾರ್ ಏನೋ ಅವರೇನು ಮೇಲಿನ ಬಂದವರಲ್ಲ, ಅವರು ರೈತರ ಮಕ್ಕಳೇ. ಏನಾದ್ರು ನಮ್ಮ ಕಡೆ ಮಾಡ್ಕೊಂತಾರೆ ಬೇಡ, ನೋಡ ಏನಾದ್ರು ಮಾಡ್ತಾರೇನಂತ. ಇಲ್ಲ ಮಾತ್ರ ಒತ್ತುವರಿ ಮಾತ್ರ ಯಾಕೆ ಕಾಣಕ್ ಬಿಡಲ್ಲ. ಒತ್ತುವರಿ ಮಾತ್ರ ಯಾರು ಬರ್ತಾರೆ, ನಾವೆಲ್ಲ ಸೇರಿ ಹೋರಾಟ ಮಾಡೋಣ. ತಹಸೀಲ್ದಾರ್ ಕಚೇರಿ ಮುಂದೆ ಸ್ಟ್ರೈಕ್ ಮಾಡೋಣ, DC ಆಫೀಸ್ ಮುಂದೆ ಸ್ಟ್ರೈಕ್ ಮಾಡೋಣ, ಸುಪ್ರೀಂ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ ಬಂದಾಗ ಯಾವುದೇ ಕಾರಣಕ್ಕೂ ನಾವು ಒತ್ತುವರಿ ಮಾತ್ರ ನೀವು ಬಿಡ್ಸಕ್ ಬರ್ಬೇಡಿ. ನಾವು ಅದಕ್ಕೆ ಕೆಲಸ ಮಾಡ್ಬೇಕು. ನಮ್ಗೆ ರೈತರ ಪರವಾಗಿ ನೀವು ಬರ್ದು ಕಳಿಸ್ಬೇಕು. ನೀವೇನ್ ಅರ್ಜಿ ಕೊಟ್ಟರು ಸರ್ಕಾರಕ್ಕೆ ಕಳಿಸಿಕೊಡ್ತೀನಿ ನಾನು. ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ತದೋ ಅದನ್ನ ನಾವು ಜಾರಿಗೆ ತರ್ತೀವಿ, ಅಷ್ಟೇ ಕೆಲಸ ನಮ್ಗೆ. ಆಯ್ತು, ಹಾಗಾದ್ರೆ ಮಾತಾಡಿ ಪ್ರಯೋಜನ ಇಲ್ಲ. ಅವರು ಗ್ರಾಮ ಸೇವಕರು ಬರ್ದಿದ್ದಕ್ಕೆ ಸೈನ್ ಹಾಕಿ ಕಳ್ಸೋದು, ಇವರೆಲ್ಲಿ ಬರೀತಾರೆ? ನೀವು ಬರೀಲೇಬೇಕು. ದಯವಿಟ್ಟು ನಮ್ಮ ರೈತರ ಬಗ್ಗೆ ನಮ್ಮ ಸಮಸ್ಯೆ ಜೋರ್ ನೀವು ಕೇಳ್ತೀವಿ. ಅರ್ಜಿ ನಾವು ಒಂದು ಎಲ್ಲ ಬರ್ರಿ ಹಿಡ್ಕೊಂಡು ಕೊಡೋಣ, ಬನ್ನಿ ಎಲ್ಲ ಸೇರಿ ಕೊಡ್ತಾ ಇದೀವಿ. ದಯವಿಟ್ಟು ನಾವು ಒತ್ತುವರಿ ಬಿಡಿಸಬಾರ್ದು, ಅಡಿಕೆ ಗಿಡ ಎಂತ ಮಾಡಬಾರ್ದು, ರೈತರನ್ನ ಒಂದು ದಯವಿಟ್ಟು ಉಳಿಸ್ಕೊಡ್ಬೇಕಂತ ಕೇಳ್ಬೇಕು. ಆಯ್ತಾಯ್ತು, ನಾನು ಕೊಟ್ಟಿದ್ದಂಗೆ ಗೊತ್ತುಂಟಲ್ಲ ಸುಪ್ರೀಂ ಕೋರ್ಟ್ಗೆ. ಸುಬ್ರಹ್ಮಣ್ಯ ಕೋರ್ಟ್ ಸುಪ್ರೀಂ ಕೋರ್ಟ್. ಸರಿ ಹೋಗಿ ಸ್ವಾಮಿ ಬರ್ತೀವಿ. ಆಯ್ತು. ವೆಂಕಟಪ್ಪ ಅಂತ ಹೇಳಿ ಯಾರೋ ಒಂದು ಅರ್ಜಿ ಬಂದಿತ್ತು, ಆ ವೆಂಕಟಪ್ಪ ಬಂದಿಯಾರ ನೋಡು. ಬೇಗ ಬಿಡತ್ತ ಸ್ವಾಮಿ. ಏನು ಯಾರು ನೀವೇನಾ ವೆಂಕಟಪ್ಪ ಅಂದ್ರೆ? ಬನ್ನಿ. ಏನೋ ಭಾರಿ ವಿಶೇಷವಾದಂತಹ ಒಂದು ಅರ್ಜಿ ಕೊಟ್ಟಿದ್ರಲ್ಲ ನೀವು, ಅದೇ ವೆಂಕಟಪ್ಪನ ನೀವು? ನಾನೇ ವೆಂಕಟಪ್ಪ. ಸರಿ, ನೀವು ಫಿರಂಗಿ ನೋಡಿದಿರೇನು? ಹೌದು, ನಮ್ಮ ಟೂರಿಗೆ ಕರ್ಕೊ ಹೋಗಿದ್ರು. ಟೂರಿಗೆ ಕರ್ಕೊ ಹೋಗಿ ಶ್ರೀನಗರ ಪಟ್ಟಿ ಮೇಲೆ ಹಾಕಿದ್ರಲ್ಲ, ಹಾಗೆ ಮೈಸೂರು ಅರಮನೆ ಮುಂದೆ ನಿಲ್ಸಾರೆ 4 ಫಿರಂಗಿ ನಿಲ್ಸಿದ್ರು. ನಮ್ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಫಿರಂಗಿ ಇಟ್ಟು
ಹೇಳ್ತಾರೆ. ಅದಕ್ಕೆ ನಿಮ್ಗೊಂದು ಅದನ್ನ ಹಂಗ ಅರ್ಜಿ ಕೊಡಿ ಸ್ವಾಮಿ. ಹೌದಪ್ಪ, ಆ ಅರ್ಜಿಗೂ ಆ ಪಿರಂಗಿಗೂ ಏನ್ ಸಂಬಂಧ ಸ್ವಾಮಿ? ಸರ್ಕಾರಕ್ಕೆ ಅರ್ಜಿ ಕೊಡಕ್ ಹಂಗೆ ಕೊಡ್ಬೇಕು. 20 ವರ್ಷಗಳ ಹಿಂದೆ ನನ್ನ ಮನೆ ಕಟ್ಟೋತ್ತಿಗೆ ಕಂಟ್ರೋಲ್ ಸಿಮೆಂಟ್ ಇತ್ತು, 30 ಮಟ್ಟಿಗೆ ಅರ್ಜಿ ಕೊಟ್ಟಿದ್ದೆ. ನೀವೆಷ್ಟು ಕೊಟ್ರಿ? ಸೊನ್ನೆ ತೆಗೆದು 3 ಮಟ್ಟಿಗೆ ಕೊಟ್ರಿ. ಮಗಳ ಮದುವೆ ಅಂತ ಹೇಳಿ 10,000 ಬ್ಯಾಂಕಲ್ಲಿ ಸಾಲ ಕೇಳಿದ್ರೆ ಸೊನ್ನೆ ತೆಗೆದು 1,000 ಕೊಟ್ರು. ಪರಿಹಾರ ಅಂತ 8,000 ಕೇಳಿದೆ. 8,000 ಕೇಳಿ ಏನ್ ಮಾಡಿದ್ರು ಸ್ವಾಮಿ? ನೀವು ಹಿಂದಿನ ಸಾಹೇಬ್ ಇದ್ರಲ್ಲ, ಅವ್ರೆಂತ ಕಿತಾಪತಿ ಮಾಡ್ಯಾರ ಗೊತ್ತಾ? ಸೊನ್ನೆ ತೆಗೆದು ನಿಂತಿದ್ರು ಸ್ವಾಮಿ. ಸೊನ್ನೆ ತೆಗೆದ್ಬಿಟ್ಟು 800 ಕೊಟ್ರು. ಅದಕ್ಕೆ ಅರ್ಜಿ ಕೊಟ್ಟಿನಿ ಸ್ವಾಮಿ. ಅಲ್ಲಪ್ಪ, ಆ ರೀತಿ ಪಿರಂಗಿ ಅರ್ಜಿ ಅಂತ ಯಾಕೆ ಕೊಟ್ಟೆ ನೀನು ಅದಕ್ಕೆ? ಅಲ್ಲೇನ ಸ್ವಾಮಿ ಗಮ್ಮತ್ತು? 30 ಮಟ್ಟಿಗೆ 3 ಮಟ್ಟಿಗೆ ಕೊಟ್ರ, 10,000 1,000 ಕೊಟ್ರ, 8,000 800 ಕೊಟ್ರ. ಪಿರಂಗಿಗೆ ಒಂದು ಅರ್ಜಿ ಕೊಟ್ರೆ ಕೊನೆ ಪಕ್ಷ ಒಂದು ಕೇಪಿನ ಕಾವ್ಯ ಆದ್ರೂ ಕೊಡಬಾರ್ದಂತ ಸ್ವಾಮಿ. ಬಾರಿ ಚೋರಿಗಪ್ಪ, ನೀನು ಬಾರಿ ತಲೆಹಟೆ ಮಾತಾಡ್ತಿದ್ದೀಯ ನೀನು. ನಿನಗೆ ಹೀಗೆ ಬಿಟ್ರೆ ಊರು ಹಿಡಿದಿಲ್ಲ ನೀನು. ಬಾರಿ ಮಾತಾಡ್ತೀಯ. ಇದೇ ರೀತಿ ಮಾತಾಡಿದ್ರೆ ಒತ್ತು ಒಳಗಾಕ್ಸ್ತೀನಿ. ಬಿಡಿ ಸ್ವಾಮಿ, ಇದೇ ವಿಷಯ ಒಳಗಾಕ್ಸ್ತಾರೆ. ಎಂತ ಮಾಡಿ ಸ್ವಾಮಿ, ನಮ್ ಜನಪ್ರತಿನಿಧಿಗಳ ಪ್ರಜಾಪ್ರಭುತ್ವ ಸರ್ಕಾರ ಏನ್ ಬೇಕೋ ಅಷ್ಟೇ ಅರ್ಜಿ ಬರಿಬಾರ್ದು. ವಿಚಾರ ತಿಳ್ಕೊಬೇಕು, ನೀವು ತಿಳ್ಕೊಬೇಕು. ನಮ್ಗೆ ಕಷ್ಟ ಐತೆ. ಏನ್ ಒಳಗಾಕ ಸೋಲು ಬಂತಿದ್ದೀರಾ? ನಮ್ಮ ಜನಪ್ರತಿನಿಧಿಗಳು ಗೆದ್ರಲ್ಲ, ರೈತರ ಮೇಲೆ ಆಣೆ ಹಾಕಿದ್ರು. ಆಣೆ ಹಾಕಿ 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 ಮುಂಜಾ ಮುಚ್ಚಿಬಿಟ್ರು. ಅದ್ರಾಗೆ ಇವತ್ತು ವಿಧಾನದ ಅಧಿಕಾರಿ ಕಳ್ಕೋದ್ರು. ರೈತರೆಲ್ಲ ಇವತ್ತು ಆಣೆ ಹಾಕೊಂಡು ವಿಧಾನಸಭೆ ಮುಂದೆ ಸಾಲ ಹಾಕೊಂಡು ಆಣೆ ಹಾಕ್ಬಿಟ್ರು. ಎಲ್ಲ ಇದಾರ ಅವ್ರೀಗ? ಐದಾರ ಅರ್ಜಿ ಕೊಟ್ಟು ನಮಗೆ ಒಳಗಾಕಂತ ಹಾಕಿ ಸ್ವಾಮಿ. ಭತ್ತ ಬೆಳೆದ ರೈತ ಸತ್ತ ಇವತ್ತು ಜಾಸ್ತಿ ಹಾಯ್ ಬೀಳ್ತಾ ಇದಾವೆ. ಮತ್ತೆ ನಿಮ್ಗೆ ಗ್ರಾಮ ಲೆಕ್ಕಕ್ಕೆ ಬರ್ತಾರ? ಅಡ್ಡಿ ತೋಟ ಆಯ್ತು, ಕಾಫಿ ತೋಟ ಆಯ್ತು, ಮಂಗ ಎಲ್ಲ ಬಂದಾಯ್ತು. ಇನ್ನು ನೀವು ಸ್ವಾಮಿ ಹಾಕಿ ಸ್ವಾಮಿ ಚೇಲ ಕುತ್ಕೊಂಡು ಮುದ್ದೆ ಮುರ್ಕೊಂಡು ಆರಾಮಾಗಿರ್ತೀವಿ ಸ್ವಾಮಿ. ನೀವು ಅದನ್ನ ಕೆಲಸ ಬಾಕಿ ಇತ್ತು, ನಿಮ್ ಕೆಲಸ ಅದೊಂದು ಐತೆ, ಅದು ಒಳಗಾಕ್ಬಿಡಿ ಸ್ವಾಮಿ. ನಾನು ಆರಾಮಾಗಿರ್ತೀನಿ ಸ್ವಾಮಿ. ಓ ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪತ್ರಕರ್ತರು ಕೂತ್ಕೊಳ್ಳಿ. ಏನ್ ಸರ್ ಭಾರಿ ಗರಂ ಆಗಿದೆ ವಾತಾವರಣ? ಏನಿಲ್ಲ, ನಮ್ಮ ವೆಂಕಟಪ್ಪ ಅಂತ ಹೇಳಿ ಒಬ್ಬ ರೈತರು ಏನೋ